ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಒಬ್ರು ಕ್ಲೈಂಟ್ ನ ಪರಿಚಯ ಮಾಡಿಸ್ತಿದ್ದೀನಿ. ಇವ್ರ ಹೆಸರು ಪ್ರಶಾಂತ್ ಅಂತ. ಇವ್ರು ಇರೋದು ಮೈಸೂರಲ್ಲಿ. ಸೊ ಪ್ರಶಾಂತ್ ನಮ್ಮ ಹತ್ರ ಆಲ್ಮೋಸ್ಟ್ ಹತ್ತಿರ ಒಂದು 1 ಇಯರ್ ಇಂದ ಆನ್ಲೈನ್ ಕ್ಲೈಂಟ್ ಆಗಿ ಆನ್ಲೈನ್ ಅಂದ್ರೆ ಡಯಟ್ ಅಥವಾ ಅವರಿಗೆ ಲೈಫ್ ಸ್ಟೈಲ್ ಕೋಚಿಂಗ್ ಇದೆಲ್ಲ ನನ್ನ ಹತ್ರ ತಗೊಳ್ತಾ ಇದ್ದಾರೆ ಪರ್ಸನಲಿ. ಸೊ ಅವರು ಈಗ ನ್ಯಾಚುರಲ್ ಆಗಿ ಒಂದ್ ಸ್ವಲ್ಪ ಡೀಸೆಂಟ್ ಅಸ್ಥೆಟಿಕ್, ಅಂದ್ರೆ ಅವ್ರು ತುಂಬಾ ಬ್ಯುಸಿ ಪರ್ಸನ್, ತುಂಬಾ ಟ್ರಾವೆಲ್ ಮಾಡ್ತಿರ್ತಾರೆ. ಆಲ್ಮೋಸ್ಟ್ ವಾರದಲ್ಲಿ ಒಂದ್ 3-4 ದಿನ ಹೊರಗಡೆನೆ ಇರ್ತಾರೆ. ಅದೆಲ್ಲದ್ರ ಮಧ್ಯೆನು ಆಲ್ಮೋಸ್ಟ್ 12 kg ಹತ್ರ ಅನ್ಸುತ್ತಲ್ಲ. ಎಷ್ಟು weight ಲಾಸ್ ಎಸ್ ಮಾಡಿದ್ರಿ? ಎಸ್ 12 12 12 kg. ಸೊ ಈಗ ಸ್ಟಾರ್ಟ್ ಮಾಡಿದಾಗ ಎಷ್ಟಿತ್ತು ನಿಮ್ದು weight? 87 ಇತ್ತು. ಓಕೆ. ಇವಾಗ ಇವಾಗ 75 ಇದೆ. 75 ಇದ್ದೀರಾ. ಬಟ್ ಅದು ಸ್ಟಾರ್ಟಿಂಗ್ ಅಲ್ಲೇ ಮೂರ್ 3 ರಿಂದ 4 ತಿಂಗಳಲ್ಲಿ ಅಚೀವ್ ಮಾಡಿದ್ರಿ. ಹೌದು, ಸ್ಟಾರ್ಟಿಂಗ್ ಒಂದು 100 days ಅಲ್ಲೇನೆ ಅದೊಂದು ಚಾಲೆಂಜ್ ತರ ತಗೊಂಡು ನಿಮ್ ಡಯಟ್ ಅಲ್ಲಿ ಮತ್ತೆ ನೀವು ಕೊಟ್ಟಿದಂತ ವರ್ಕೌಟ್ ಅಲ್ಲಿ ಅದನ್ನ ನ್ಯಾಚುರಲ್ ಆಗಿ ಮಾಡಕ್ ಆಗಲ್ಲ ಅಂತಂದ್ರೆ ಸುಮಾರು ಜನ ಚಾಲೆಂಜ್ ಮಾಡಿದ್ರು ನನ್ಗೆ. ಆಕ್ಚುಲಿ ಅದಕ್ಕಿಂತ ಓಕೆ. ಮುಂಚೆನೆ ಬೇರೆ ಅಂದ್ರೆ ನನ್ನ ಫ್ರೆಂಡ್ಸ್ ಕೂಡ ಬೇರೆ ಬೇರೆಯವ್ರ ಹತ್ರ ಟ್ರೈನಿಂಗ್ ತಗೊಂತಿದ್ದಾರೆ. ಅವ್ರು ನನಗೆ ಓಕೆ. ಹೇಳಿದ್ರು, ಇಲ್ಲ ಹ್ಮ್. ಆಗಲ್ಲ, ಅದ್ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಹ್ಮ್. ಅವ್ರಿಗೆ ಅದನ್ನ ಮಾಡ್ಬಿಟ್ಟು ತೋರಿಸಿದ್ದೆ. ಆಕ್ಚುಲಿ ಹ್ಮ್. ನಿಮ್ ಹತ್ರ ಆ ನಾನು ಹೇಳ್ದಾಗೆ 5 years ಇಂದ ನಾನು ಟ್ರೈನ್ ಮಾಡ್ತಾ ಇದ್ದೀನಿ ಆನ್ ಅಂಡ್ ಆಫ್. ಬಟ್ ನಿಮ್ ಓಕೆ. ಹತ್ರ ಯಾವಾಗ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಸೀರಿಯಸ್ ಆಗಿ ಟ್ರೈನ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದು, ಅಂದ್ರೆ ಕನ್ಸಿಸ್ಟೆಂಟ್. ಅದ್ ಹ್ಮ್. ಎಲ್ಲೂ ಆ, ಬಿಡದೇನೆ ಆ ಡಯಟ್ ಆಗ್ಲಿ ಮತ್ತೆ ವರ್ಕೌಟ್ ಆಗ್ಲಿ ಇಷ್ಟು ಬಿಸಿ ಇದ್ರು ಕೂಡ ಟ್ರೈನ್ ಮಾಡ್ಲಿಕ್ಕೆ ನಾನು ಸ್ಟಾರ್ಟ್. ಸೊ ನಿಮ್ ಹತ್ರ ಪ್ರಶಾಂತ್ ಅವ್ರ. ಸ್ಟಾರ್ಟ್ ಮಾಡುವಾಗ ನಂದು ಆ ಆ, ಇದು ವೇಸ್ಟ್ ಸೈಜ್ ಬಂದು 120 centimeters ಇತ್ತು. ಈಗ ಹ್ಮ್. 86 ಇದೆ ಪ್ರೆಸೆಂಟ್. 86 ಇದೆ. 86 ಅಂದ್ರೆ ಸೆಂಟಿಮೀಟರ್ಸ್ ಅವ್ರದ್ದು ಈಗ ಪ್ರಶಾಂತ್ ಅವ್ರದ್ದು ಮೇನ್ ಆಗಿ ಇದು ಏನದು ವೆಯ್ಟ್ ಬಗ್ಗೆ ನಾವು ಜಾಸ್ತಿ ಮಾತಾಡ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಆಕ್ಚುಲಿ ಅವ್ರು ವೆಯ್ಟ್ ಕಡಿಮೆ ಮಾಡ್ತೀನಿ ಅಂದ್ರು ನಾನು ಮಾಡಬೇಡಿ, ಅಂದ್ರೆ ಅಷ್ಟೇ ಇರ್ಲಿ, ಮಸಲ್ ಗೇನ್ ಆಗ್ಲಿ, ನಿಮಗೆ ಫ್ಯಾಟ್ ಕಡಿಮೆ ಆಗಿ ಮಸಲ್ ಗೇನ್ ಆಗ್ಲಿ, ಅಂದ್ರೆ ಇವನ್ 80 kg ತನಕ ತಲುಪಿದ್ರು ಪರವಾಗಿಲ್ಲ, ಬಟ್ ಅದು ಹೊಟ್ಟೆ ಅಷ್ಟೇ ಇದ್ದು ಬಾಡಿ ಮಸಲ್ ಗೇನ್ ಆಗಿ ವೆಯ್ಟ್ ಗೇನ್ ಆಗ್ಲಿ ಅಂತ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ. ಸೊ ಅಂದ್ರೆ ಹುಡುಗರ್ದು ಬಾಡಿ ಟ್ರಾನ್ಸ್ಫಾರ್ಮೇಶನ್ ಇದೇ ಪ್ರಿನ್ಸಿಪಲ್ಸ್ ಬೇರೆ. ಸೊ ಈಗ ಪ್ರಶಾಂತ್ ಅವ್ರನ್ನ ಮೈಸೂರಲ್ಲೇ ಇರೋದವರು. ಸುಮಾರು ಅವ್ರು ನನಗೆ ಪರಿಚಯ ಆಯ್ತು ಈಗ ಆಲ್ಮೋಸ್ಟ್ ಒಂದೊಂದೂವರೆ ವರ್ಷದಿಂದ. ಇವತ್ತಿನವರೆಗೂ ಒಂದ್ಸಲನೂ ಮೀಟ್ ಆಗಿಲ್ಲ. ಇವತ್ತೇ ಫಸ್ಟ್ ನಾನು ಅವ್ರನ್ನ ಇಲ್ಲಿ ಝೂಮ್ ಅಲ್ಲಿ ನೋಡ್ತಾ ಇರೋದು. ಬರೀ ಫೋನಲ್ಲಿ ಮಾತಾಡಿದೀನಿ ಅಷ್ಟೇ, ರೆಗ್ಯುಲರ್ ಆಗಿ ಫೋನಲ್ಲಿ ಮಾತಾಡಿರೋದು. ಸೊ ಅಷ್ಟೇ, ಇವತ್ತೇ ಫಸ್ಟ್ ಟೈಮು ಮಾತಾಡ್ತಿರೋದು. ಬಟ್ ನಮ್ಗೆ ಏನ್ ಡಿಫ್ರೆನ್ಸ್ ಅಂತ ಅನಿಸ್ತಿದ್ಯಾ ಪ್ರಶಾಂತ್ ನಿಮ್ಗೆ? ಹೌದೌದು. ಇಲ್ಲ ಇಲ್ಲ, ನನ್ಗೇನು ಆತರ ಅನಿಸಿಲ್ಲ. ನಾನು ಈಗ ನಿನ್ನೆ ಮೊನ್ನೆ ಎಲ್ಲ ಬೆಂಗಳೂರಲ್ಲೇ ಇದೆ. ಬಟ್ ಅಂದ್ರೆ ಬಿಸಿ ಶೆಡ್ಯೂಲ್ ಅಲ್ವಾ. ಸೊ ಹ್ಮ್. ಹಾಗಾಗಿ ನಿಮ್ಮನ್ನ ಅಂದ್ರೆ ನಿಮ್ಮನ್ನ ಮೀಟ್ ಮಾಡ್ಬೇಕಂತಾನೆ ಒಂದಿನ ಹಾಕೊಂಡು ಕುಂದ್ಬಿಡ್ತೀನಿ ಅದಕ್ಕೆ. ಇಲ್ಲ, ನಾನೇ ಮೀಟ್ ಬರ್ತೀನಿ ಮಾಡ್ಬೇಕಂತ ಇದೆ. ಮೈಸೂರಿಗೆ. ನಾನೇ ಬರ್ತೀನಿ ಸೊ ನೀವು ಮೈಸೂರಿಗೆ. ಹೇಳ್ತಾ ಇದ್ರಾ ಮೈಸೂರಿಗೆ ಬರ್ತೀನಿ ಬರ್ತೀನಿ ಅಂತ. ನೀವು ಇದುವರೆಗೂ ನಿಮ್ಗೂ ಬರಕ್ ಆಗಿಲ್ಲ. ಸೊ ಅಲ್ಲ, ಇಲ್ಲಿ ಮೈಸೂರವ್ರಿಗೆ ಆ ಭಾಗ್ಯ ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ಇಲ್ಲ ಇಲ್ಲ, ಮೈಸೂರಿಗೆ ಬಂದ್ರೆ ಬಿಸ್ನೆಸ್ ಅಲ್ಲಿ ಮಾಡ್ಬೇಕು ಅಂತಾನೆ ಬರ್ಬೇಕು ಅಷ್ಟೇ. ಅದಕ್ಕೋಸ್ಕರ ಬರ್ಬೇಕು ಅಂತ ತುಂಬಾ ಅನ್ಕೊಂತಾ ಇದೀನಿ. ಅಂದ್ರೆ ನಾನ್ ಬಂದ್ರೆ 1 ವಾರ ಬರ್ಬೇಕು ಅಂತ. ಸುಮ್ನೆ ಬೇರೆ ಒಂದೆರಡು ದಿನ ಬಂದ್ರೆ ಏನ್ ಪ್ರಯೋಜನ ಇಲ್ಲ, ಅದೊಂಥರ ಟ್ರಿಪ್ ತರ ಆಗತ್ತೆ ಅಂತ. ಅದಕ್ಕೆ ಬ್ರಾಂಚ್ ಅಂತ ಏನಾದ್ರು ಓಪನ್ ಮಾಡಿದ್ರೆ ಮೈಸೂರಲ್ಲೇ ಮಾಡ್ಬೇಕು ಅಂತ. ಮೈಸೂರಲ್ಲೇ ನಿಮ್ಗೆ ಫಾಲೋವರ್ಸ್ ತುಂಬಾ ಜಾಸ್ತಿ ಇರೋದ್ರಿಂದ ನೀವು ಮೈಸೂರಲ್ಲಿ ಮಾಡ್ಲೇಬೇಕು. ನಾವ್ ಇನ್ಸಿಸ್ಟ್ ಮಾಡ್ತೀವಿ. ಮೈಸೂರಲ್ಲಿ ಮಾಡ್ಬೇಕು, ಹೌದು, ಡೆಫಿನೆಟ್ಲಿ. ಮೈಸೂರ್ ಜನ ಇವತ್ತಿನವರೆಗೆ ಎಷ್ಟು ಜನ ನನ್ನ ಕ್ಲೈಂಟ್ ಮೈಸೂರ್ ಜನ ಯಾರ್ಯಾರು ನಾನು ಇಷ್ಟು ಜನ ಕೋಚ್ ಮಾಡಿದೀನಿ. ಆ ತುಂಬಾ ಜನರು, ಹೆಚ್ಚು ಕಡಿಮೆ ಒಂದ್ 200-300 ಜನರಿಗೆ ಮೈಸೂರಲ್ಲಿ ಕೋಚ್ ಮಾಡಿದೀನಿ ಅನ್ಸುತ್ತೆ. ಅವರು ಅಂದ್ರೆ ಓವರ್ ದಿ ಇಯರ್ಸ್, ಲಾಸ್ಟ್ 10 ವರ್ಷದಿಂದ. ಬಟ್ ಇವತ್ತಿನ ತನಕ ಐ ಥಿಂಕ್ ಎಲ್ಲರ ಹತ್ರನೂ ಒಳ್ಳೆ ರಿಲೇಶನ್ಶಿಪ್ ಇದೆ. ಜನರು ತುಂಬಾ ಪ್ರೀತಿಯಿಂದ ಮಾತಾಡ್ಸ್ತಾರೆ, ಅಥವಾ ಪ್ರೀತಿಯಿಂದ ಆ ಅಂದ್ರೆ ಯಾವತ್ತು ನನಗೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು. ನಮಗ್ ಮೇನ್ ಆಗಿ ಕೋಚ್ ಆಗಿ ನಮಗೆ ಬೇಕಾಗಿರೋದಂದ್ರೆ ರೆಸ್ಪಾನ್ಸಿಬಿಲಿಟಿನ ಅವರೇ ತಗೋಬೇಕು. ನನ್ನ ಒಂದು ಗುರು ತರ ಅಥವಾ ಟೀಚರ್ ತರ ಅಷ್ಟೇ ನೋಡ್ಬೇಕು. ಹ್ಮ್. ಕಲ್ಸ್ಕೊಡೋ ರೆಸ್ಪಾನ್ಸಿಬಿಲಿಟಿ ನಮ್ದು, ಮಾಡೋ ಮಾಡೋದು ರೆಸ್ಪಾನ್ಸಿಬಿಲಿಟಿ ಹೌದು. ಅವ್ರದ್ದು. ಬಟ್ ಹಂಗೆ ಯಾರನ್ನು ನಮಗೆ ಇವತ್ತಿನವರೆಗೂ ಬ್ಲೇಮ್ ಮಾಡಿಲ್ಲ. ಓಕೆ ನಿಮ್ ಮಾಡ್ದೆ ಆಗಿಲ್ಲ ಆತರ ಎಲ್ಲ ಯಾವತ್ತೂ ಏನು ಹೇಳಿಲ್ಲ. ಎಲ್ಲರೂ ಓಕೆ ಮಾಡಿದ್ರೆ ಮಾಡಿದೀನಿ, ಇಲ್ಲ ಅಂದ್ರೆ ಇಲ್ಲ. ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಜನ ಅನ್ಸುತ್ತೆ ಮೈಸೂರ್ ಕಡೆಯವರು. ಆ, ತುಂಬಾ ಯಾವತ್ತು ನಾನು ಮೈಸೂರ್ ಕಡೆಯವ್ರ ಕ್ಲೈಂಟ್ ಯಾರ್ಯಾರು ನನಗೆ ತುಂಬಾ ಎಲ್ರು ಐ ಥಿಂಕ್ ಒಳ್ಳೆ ಒಳ್ಳೆ ರಿಲೇಶನ್ಶಿಪ್ ಇದೆ ಮೈಸೂರ್ ಕ್ಲೈಂಟ್ಸ್ ಜೊತೆ ಆಕ್ಚುಲಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅನ್ಬಿಟ್ಟು ಫಸ್ಟ್ ಜನ ತಿಳ್ಕೋಬೇಕು. ಅಂದ್ರೆ ಈಗ ಕೆಲವರು ಹೇಳ್ತಾರೆ, ಇಲ್ಲ ಒಂದ್ 90 days ಅಥವಾ 100 days ಅಲ್ಲೇ ನಿಮ್ಗೆ ಈ ತರ ಮಾಡ್ಬಿಡ್ತೀನಿ, ಈ ತರ ಶೇಕ್, ಈ ತರ ಇದನ್ನ ಕೊಡ್ತೀವಿ, ಡಯಟ್ ಕೊಡ್ತೀವಿ, ಬರೀ ಶೇಕ್ ಕುತ್ಕೊಂಡಿರ್ಬೇಕು, ಆ ತರದೆಲ್ಲ ತುಂಬಾ ಕೇಳಿ. ನಾನು ಈಗ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಈ ತರ ಹೋಗಿದ್ದು ನನಗೆ ಅನ್ಸಿರೋ ಪ್ರಕಾರ 2 years ಮೇಲೆ ಆಗೋಯ್ತು.
ಹತ್ರ ಹೋಗಿಲ್ಲ. ನಿಮಗೆ ಮನೆಯಲ್ಲೇ ಡಾಕ್ಟರ್ ಇದಾರೆ, ಈಗ ಹಾ ಪ್ರಶಾಂತ್ ಅವರು ಹೌದು. ವೈಫೈ ಡಾಕ್ಟರ್. ಸೊ ಸಣ್ಣ ಪುಟ್ಟ ಎಲ್ಲ ಅಲ್ಲೇ ತಗೊಳ್ಬೋದು ಹಾ, ಸಜೆಷನ್. ಸೊ ಪ್ರಶಾಂತ್ ಅವರಿಗೆ ಈಗ ಮನೆಯಲ್ಲೇ ಡಾಕ್ಟರ್ ಇದಾರೆ, ಸೊ ವೈಫ್ ಇದೆ ಅವ್ರಿಗೆ ಈಗ ಏನೇ ಅಂದ್ರೆ ಈಗ ಯಾರಿಗೆ ಏನೇ ತಪ್ಪು ಹೇಳಿದ್ರು ಅವರಿಗೆ ಸರಿ ತಪ್ಪು ಅಂತ ಅಂದ್ರೆ ಯಾರು ಅಡ್ಡದಾರಿ ತಪ್ಸಕ್ ಅಷ್ಟು ಈಸಿಯಾಗಿ ಸಾಧ್ಯ ಆಗಲ್ಲ. ನಾನು ಯಾವಾಗ ಸೀರಿಯಸ್ ಆಗಿ ತಗೊಂಡೆ ಅಂತ ನೀವೇ ಒಂದ್ಸಲ ನನಗೆ ಹೇಳಿದ್ರಿ, ನಿಮ್ಗೆ ಹ್ಮ್ ನೆನಪಿದೆ ಇರೋ ಗೊತ್ತಿಲ್ಲ. ಈಗ ನಿಮ್ ಬಾಡಿ ನಿಮ್ಗೆ ಎಷ್ಟೆಲ್ಲ ಮಾಡತ್ತೆ ಅಂದ್ರೆ ಅದು 24 hours ನಿಮ್ಗೋಸ್ಕರ ಕೆಲಸ ಮಾಡತ್ತೆ. ನೀವು ಅದಕ್ಕೆ ಏನ್ ಕೊಡ್ತಿದ್ದೀರಾ? ಅಟ್ ದಿ ಎಂಡ್ ಆಫ್ ದಿ ಡೇ ಏನ್ ಕೊಡ್ತಿದ್ದೀರಾ? ಅಟ್ಲೀಸ್ಟ್ 1 hour ಟೈಮ್ ಕೊಡಕ್ಕಾಗಲ್ವಾ ನಿಮ್ ಬಾಡಿಗೆ ಅಂತ ನೀವ್ ಹೇಳಿದ್ರಿ. ಹ್ಮ್ ಫಿಸಿಕಲಿ ಆಕ್ಟಿವ್ ಆಗಿರಿ. ಎಲ್ಲ ಈಗ ನಾನ್ ಹೇಳ್ದೆ ಸರ್ ನಾನ್ ಜಾಗ್ ಮಾಡ್ತಿದ್ದೆ, ನಾನು ವಾಕ್ ಮಾಡ್ತೀನಿ ಅಂತ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗ ಅದೆಲ್ಲ ಏನೂ ಇಲ್ಲ, ಎಲ್ಲ ಫಿಸಿಕಲ್ ಆಕ್ಟಿವ್. ಇವಾಗ ನಿಮ್ ಗೋಲ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಅಂತ ಅಂದ್ಬಿಟ್ಟು ನೀವು ಅರ್ಥ ಮಾಡಿಸಿ ಫೈನಲಿ ನಮ್ಗೆ ಈ ಸ್ಟೇಜ್ ಅಲ್ಲಿ ಇರಕ್ಕೆ ಮಾರ್ಗದರ್ಶಕರು ನೀವೇ. ಫಾರ್ ಎಕ್ಸಾಂಪಲ್ ಈಗ ನೀವು ಡಯಟ್ ಅಂತ ಮಾಡಿದಾಗ ವಾರದಲ್ಲಿ ವೆಜಿಟೇರಿಯನ್ ಡೇಸ್ ನಿಮ್ದೊಂದು 4-5 ದಿನ ವೆಜಿಟೇರಿಯನ್ ಡೇಸ್ ಇದೆ, 4 ದಿನನ? ನಾನು ಮಂಡೇ, ಫ್ರೈಡೆ ಮತ್ತೆ ಸ್ಯಾಟರ್ಡೆ ಅದು 3 ದಿನ ನಾನು ವೀಗನ್ ಡಯಟ್ನೆ. ಇನ್ನ ವೆಜಿಟೇರಿಯನ್. ಹಾ ವೆಜಿಟೇರಿಯನ್ ಡಯಟ್. ಮತ್ತೆ ನಾನು ಇನ್ ಮಿಕ್ಕಿದ ದಿನ ನಾನ್ ವೆಜಿಟೇರಿಯನ್ ಡಯಟ್ ಅಲ್ಲಿ ಇರ್ತೀನಿ. ಹಾ, ಅದೇ ನಿಮ್ದು ಸೊ ರಿಚುವಲ್ಸ್ ಫಾಲೋ ಮಾಡ್ತಿರೋದು. ನಾನ್ ಡಯಟ್ ಅಲ್ಲಿ ಆಕ್ಚುಲಿ ಎಲ್ಲಾ ಆಪ್ಷನ್ಸ್ ಕೊಟ್ಟಿರ್ತೀನಿ, ಒಂದ್ 5-6 ಆಪ್ಷನ್ಸ್ ಕೊಟ್ಟು ಪ್ರೋಟೀನ್ ಏನೇನು, ಕಾರ್ಬ್ ಏನೇನು, ಫ್ಯಾಟ್ ಏನೇನು, ಯಾವ ಟೈಮಲ್ಲಿ ಏನೇನ್ ತಿನ್ಬೇಕು, ಎಷ್ಟು ತಿನ್ಬೇಕು, ಈ ತರ ಎಲ್ಲ ಕೊಟ್ಟಿರ್ತೀನಿ. ಬಟ್ ಇವರು ವೆಜಿಟೇರಿಯನ್ ಡೇಸ್ ದಿನ ವೆಜಿಟೇರಿಯನ್ ಆಪ್ಷನ್ ಚೂಸ್ ಮಾಡ್ತಾರೆ, ನಾನ್ ವೆಜಿಟೇರಿಯನ್ ದಿನ ಅಂದ್ರೆ ಈಗ ಅದಕ್ಕೆ ಅದು ಬರೇ ವೆಯ್ಟ್ ಲೆಕ್ಕದಲ್ಲಿ ತಗೊಂಡ್ರೆ ನೀವು ಅಷ್ಟು ಡಿಫರೆನ್ಸ್ ಬರಲ್ಲ. ಅದು ಆಕ್ಚುಲಿ ಅದ್ಮೇ ಫ್ಯಾಟ್ ಲಾಸ್ ಲೆಕ್ಕದಲ್ಲಿ ತಗೊಂಡ್ರೆ ನಿಮಗೆ ಬೆಟರ್ ಡಿಫರೆನ್ಸ್ ಬರುತ್ತೆ, ಬಿಕಾಸ್ ಬಟ್ ಮಸಲ್ ಗೇನ್ ಆಗಿ ಫ್ಯಾಟ್ ಕಡಿಮೆ ಆಗ್ಬೇಕು ಅನ್ನೋದು. ಬಟ್ ನನಗೆ ಗೊತ್ತಾಗ್ತಾ ಇದೆ ಮಸಲ್ ಡೆನ್ಸಿಟಿ ಒಂದ್ ಸ್ವಲ್ಪ ಚೆನ್ನಾಗಿದೆ. ಅಂದ್ರೆ ಮಸಲ್ ಹ್ಮ್. ಡೆನ್ಸಿಟಿ ಒಂದ್ ಸ್ವಲ್ಪ ಈಗ ನಿಮ್ಮ ಡಯಟ್ ಅಲ್ಲಿ. ನಿಮ್ದು ಏಜ್ ಏನ್ ಪ್ರಶಾಂತ್? ನಾನು 31 ಈಗ. 31. ಓಕೆ. 31ಗೆ ನೀವು ತುಂಬಾನೇ ಒಳ್ಳೆ ಅಂದ್ರೆ ಡೀಸೆಂಟ್ ಆಗಿ ಫಿಟ್ನೆಸ್ ಮೇಂಟೈನ್ ಮಾಡಿದೀರಾ, ಬಟ್ ಅದನ್ನೇ ಲಾಂಗ್ ಟರ್ಮ್ ಅಲ್ಲಿ ಮೇಂಟೈನ್ ಮಾಡ್ಬೇಕಷ್ಟೇ. ಸೊ ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ನಿಮ್ಗೆ ಸ್ವಲ್ಪ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಡಿಮೋಟಿವೇಟ್ ಹೌದು ಮಾಡ್ತಾರೆ. ಹೌದೌದು. ಈಗ ಹ್ಮ್. POL ಮಾಡುವಾಗ ಸೊ ಇಷ್ಟೆಲ್ಲ ಹ್ಮ್. ವೇಟ್ಸ್ ಏನಕ್ಕೆ, ಇದೆಲ್ಲ ಅನ್ನೆಸೆಸರಿ, ಅದೆಲ್ಲ ಹ್ಮ್. ಆತರ ಹೇಳ್ತಿದ್ರು. ಬಟ್ ಅಂದ್ರೆ ಹ್ಮ್. ನನಗೆ ಮಸಲ್ ಸ್ಟ್ರೆಂತ್ ನನ್ಗೆ ಅಷ್ಟಿದೆ ಅಂದ್ರೆ ನನ್ಗೆ ಅಷ್ಟು ಸ್ಟ್ರೆಂತ್ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಾನೇನ್ ಮಿನಿಮಮ್ weight ಅಲ್ಲಿ ಮಾಡ್ತಾ ಇದ್ದೆ, ಜಾಸ್ತಿ ಹೆವಿ ಎಲ್ಲ ಏನ್ ಮಾಡಕ್ ಏನು ಹೋಗ್ತಿರ್ಲಿಲ್ಲ. ಸೊ ಹ್ಮ್. POL ಟ್ರೈನಿಂಗ್ ಅಂತ ಬಂದಾಗ ಪರ್ಸನಲಿ ಅಂದ್ರೆ ನನ್ಗೆ ಈಗ ಅದು ಫೀಲ್ ಆಗ್ತಿತ್ತು. ಆ ಟ್ರೈನಿಂಗ್ ಅಲ್ಲಿ ಫೀಲ್ ಆಗ್ತಿತ್ತು ಆ ಪ್ರೋಗ್ರಾಮ್ ಅಲ್ಲಿ ನನಗೆ. ಹ್ಮ್. ಸೊ ಮಾಡುವಾಗ ಇಷ್ಟೊಂದೆಲ್ಲ ಏನಕ್ಕೆ, ಇದೆಲ್ಲ ಅನ್ನೆಸೆಸರಿ, ಇದೆಲ್ಲ ಮಾಡೋ ಹಾಗಿಲ್ಲ ಅಂತೆಲ್ಲ ಹೇಳ್ತಿದ್ರು ಒಂದು ಒಂದು. ಆಮೇಲೆ ಹ್ಮ್. ಯಾವಾಗ ಹ್ಮ್. ನಮ್ ರಿಸಲ್ಟ್ಸ್ ಎಲ್ಲ ನೋಡಕ್ ಸ್ಟಾರ್ಟ್ ಆದ್ರು, ಆಮೇಲೆ ನಾವು ಅವ್ರಿಗೆ ಯಾವಾಗ ಅಲ್ಲಿ ನಮ್ದು ನೋಡ್ತಾರಲ್ಲ, ನಾವು ಹ್ಮ್. ಎಕ್ಸರ್ಸೈಸ್ ಮಾಡುವಾಗ ಮತ್ತೆ ನಮ್ ಬಾಡಿ ಚೇಂಜಸ್ ಎಲ್ಲ ನೋಡ್ತಾ ನೋಡ್ತಾ ಅವ್ರು ಏನೋ ಯಾರು ಏನೋ ಮಾತಾಡದೆ ನಮ್ಗೆ ಇವಾಗ ಯಾರು ಏನು ಹೇಳಕ್ಕೂ ಬರೋದಿಲ್ಲ. ನಮ್ಮನ್ನ ನೈಸ್. ಕೇಳ್ತಾರೆ. ನೈಸ್. ಹ್ಮ್. ಈಗ ಕೆಲವು ಹ್ಮ್. ವರ್ಕೌಟ್ ಗಳಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ದೇ ಇರೋದನ್ನ ಕೊಡ್ತಾರೆ. ನಿಮ್ ಹ್ಮ್. ವರ್ಕೌಟ್ ಏನು ಅಂದ್ರೆ ವಿತ್ ವಿ ಕ್ಯಾನ್ ಡೂ ವಿತ್ ಮಿನಿಮಮ್ ಎಕ್ವಿಪ್ಮೆಂಟ್ಸ್. ಅಲ್ಲಿ ಓಕೆ. ಏನ್ ಮಿನಿಮಮ್ ಇದ್ರೆ ಅದನ್ನ ನಾನ್ ಮುಂಚೆ ನೀವು ಕೊಟ್ಟಿದ್ ವರ್ಕೌಟ್ ಎಲ್ಲ ಮನೆಯಲ್ಲೇ ಮಾಡ್ತಾ ಇದ್ದೆ. ಸೊ ಮನೆಯಲ್ಲೇ ಮಾಡ್ತಾರೆ. ಮನೆಯಲ್ಲೇ ಇದೆ, ಸ್ಟಾರ್ಟಿಂಗ್ ಅಲ್ಲಿ ನೀವು ಜಿಮ್ ಇದೆ, ಮನೆಯಲ್ಲೇ ಸೊ ಮಾಡ್ತಾರೆ. ಮನೆಯಲ್ಲೇ ಮಾಡ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಹ್ಮ್. ಸೊ ಅವಾಗ ಒಂದ್ ಮಂತ್ ಅವಾಗ ಮಾಡಿ ನಾನು ನಿಮ್ಗೆ ಅಪ್ಡೇಟ್ ಮಾಡುವಾಗ ಇಷ್ಟೊಂದು ಒಳ್ಳೆ ರಿಸಲ್ಟ್ ಪರವಾಗಿಲ್ಲ ಅಂತ ಇದನ್ ಮಾಡಿ ನೀವೆಲ್ಲ ಹೇಳಿ ಒಂದ್ ಕೆಟಲ್ ಬೆಲ್ ಎಲ್ಲ ತಗೊಬಂದು ಇಟ್ಕೊಂಡಿದ್ದೆ. ಸೊ ಅವಾಗಿಂದ ನನ್ಗೆ ನನ್ನ ಬಾಡಿನಲ್ಲಿ ಯಾವ ಚೇಂಜಸ್ ಕಾಣಿಸ್ತು ಅಂದ್ರೆ ಒಂದ್ ಸ್ವಲ್ಪ ಯಾವ ಹಿಂದೆ ಇಲ್ದಿರೋ ಚೇಂಜಸ್ ಇವಾಗ ಕಾಣಿಸ್ತಲ್ಲಪ್ಪ ಅಂತ ಅವಾಗ ನನಗೆ ಒಂದು ಜೋಶ್ ಬಂತು, ಮಾಡ್ಲೇಬೇಕು. ನನ್ ಬಾಡಿ ಶೇಪ್, ಎಕ್ಸಾಕ್ಟ್ ಶೇಪ್ ಏನಿದೆ ಅದನ್ನ ನಾನು ನೋಡ್ಕೋಬೇಕು ಫಸ್ಟ್, ಆತರ ಮಾಡ್ಬೇಕು. ಈ ಮೈಸೂರು ನಂಜನಗೂಡು ಈ ಕಡೆ ಇದ್ಕೊಂಡು ನನ್ನನ್ನ ಒಂದ್ಸಲನೂ ಮೀಟ್ ಆಗಿದೆ. ನಮ್ಮ ಹತ್ರ ಈಗ ಆನ್ಲೈನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ ಜಾಯ್ನ್ ಆಗಿ ಅದರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ಬೋದಾ? ಖಂಡಿತವಾಗ್ಲೂ ಆಗ್ಬೋದು. ಅಂದ್ರೆ ಏನು ಅಂತಂದ್ರೆ ಈಗ ನೀವ್ ಯಾವ ತರ ನಿಮ್ಮ ಸಜೆಷನ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡಿ ಮಾಡ್ತೀನಿ ಅಂದ್ರೆ ಮಾತ್ರ ಆಗ್ಬೋದು. ಇಲ್ಲ ಈಗ ನಿಮ್ ಹತ್ರ ಕೇಳ್ಕೊಂಡು ಅವ್ರು ಇಷ್ಟ ಬಂದಂಗ್ ಮಾಡ್ತೀನಿ ಅಂತಂದ್ರೆ ಅದು ಖಂಡಿತವಾಗ್ಲೂ ಆಗೋದಿಲ್ಲ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ಟ್ರೈನಿಂಗ್ ಎಷ್ಟು ಇಂಪಾರ್ಟೆಂಟ್, ಡಯಟ್ ಅಷ್ಟೇ ಇಂಪಾರ್ಟೆಂಟ್. ಸೊ ಇವಾಗ ನಾನ್ ಜನಗಳಿಗೆ ಹೇಳೋದು ಏನು ಅಂತಂದ್ರೆ ಈಗ ಶಾರ್ಟ್ ಕಟ್ಸ್ ಎಲ್ಲ ದಯವಿಟ್ಟು ಹೋಗ್ಬೇಡಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಈಗ ಟಿವಿನಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಿರ್ತೀರಾ. ಆಮೇಲೆ ಈಗ ಮೋರ್ ದನ್ ದಟ್ ನ್ಯೂಸ್ ಚಾನೆಲ್ಸ್ ಗಳೇ ಸಾಕು ನಮ್ಗೆ. ಎಲ್ಲಾ ಸಿಕ್ಕಾಪಟ್ಟೆ ಅಡ್ದಾರಿಗೆ ಇಳಿತಾರೆ. ಇಲ್ಲ ಜಿಮ್ ಹೋದ್ರೆ ಈ ತರ ಆಗ್ಬಿಡುತ್ತೆ, ಡಯಟ್ ಮಾಡಿದ್ರೆ ಈ ತರ, ಅದ್ರಿಂದ ಏನೂ ಆಗೋದಿಲ್ಲ. ಇನ್ನೊಂದ್ ಏನು ಅಂತಂದ್ರೆ ಮುಖ್ಯವಾಗಿ ನಾವ್ ಏನ್ ಮಾಡ್ತಿದೀವಿ ಅನ್ನೋದೊಂದು ಫಸ್ಟ್ ಮುಖ್ಯ. ಆಮೇಲೆ ಅದ್ ನಾವು ಹೆಂಗಂದ್ರೆ ಈಗ ಒಂದು 10% ಯಾರೋ ಒಬ್ರು ಕೆಟ್ಟದ್ ಮಾಡ್ತಾ ಇದಾರೆ, ಯಾರೋ ಒಬ್ರು ಇಂಜೆಕ್ಷನ್ ಚುಚ್ಚೋದು, ಸ್ಟೆರಾಯ್ಡ್ ಕೊಡೋದು, ಅಥವಾ ಟ್ಯಾಬ್ಲೆಟ್ ಈಗ ನೀವೇ ಹೇಳಿದ್ರಲ್ಲಿ ಅದು ಕ್ಲೆನ್ಬಿಟ್ರಾಲ್ ಇದೆಲ್ಲ ಕೊಡೋದು, ಹೌದೌದು. ಅಥವಾ ಊಟ ಬಿಟ್ಟು ಶೇಕ್ ಕುಡ್ಸೋದು, ಯಾರೋ ಒಂದ್ 10% ಜನ ಮಾಡ್ತಿದ್ದಾರೆ ಅಂದಿದ್ರೆ ಎಲ್ಲ ಪೂರ್ತಿ
ಇವ್ರು ಉಳಿದವ್ರು ಎಲ್ಲಾರು ಕೆಟ್ಟವರು ಅವ್ರ ಹತ್ರ ಇಂಡಸ್ಟ್ರಿನೇ ಅದೇ ತರ ಇದೆ ಅಂತಾನೆ ಆ, ಆ ತರ ಪ್ರೊಜೆಕ್ಟ್ ತೋರಿಸ್ತಾರೆ. ಯಾವ್ದೇ ರೀತಿ ಶಾರ್ಟ್ ಕಟ್ಸ್ ಗೆಲ್ಲ ಹೋಗ್ಬೇಡಿ. ಒಂದೆರಡು ದಿನ ಲೇಟ್ ಆಗ್ಬೋದು. ಈಗ ಒಳ್ಳೆ ಮನೆ ಕಟ್ಟೋದು ಎರಡು ದಿನ ಲೇಟ್ ಆಗುತ್ತೆ, ಆದ್ರೂ ಪರ್ಮನೆಂಟ್ ಆಗಿ ಚೆನ್ನಾಗಿರ್ಬೇಕಲ್ವಾ. ಸೊ ಹಾಗಾಗಿ ಶಾರ್ಟ್ ಕಟ್ಸ್ ಇಂದ ಇರುತ್ತೆ, ಬಟ್ ಅಂದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಆಗತ್ತೆ ಅಂದ್ರೆ ಒಳಗಡೆ ಏನ್ ಹಾಳಾಗಿದೆ ಅನ್ನೋದು ಗೊತ್ತಿಲ್ಲ. ಹೊರಗಡೆ ಎಲ್ಲ ಹೆಲ್ದಿಯಾಗಿ ಕಾಣ್ಬೋದು ಅಷ್ಟೇನೆ, ಒಳಗಡೆ ಯಾವ ಪಾರ್ಟ್ ಯಾವ ಆರ್ಗನ್ ಏನಾಗಿದೆ ಅನ್ನೋದು ಗೊತ್ತಿರಲ್ಲ. ನಾನೊಂದು ನಿನ್ನೆ ಮೊನ್ನೆ ಎಲ್ಲ ಬ್ಯಾಂಗ್ಳೂರ್ ಇದ್ದೆ. ನಾನು ಮೊನ್ನೆ ಒಂದು ಆಫೀಸರ್ಸ್ ಜೊತೆ ಎಲ್ಲ ಒಂದು ಮೀಟಿಂಗ್ ಇತ್ತು ಮೊನ್ನೆ ನೈಟ್. ಸೊ ಹಾಗೆ ಕೂತಿದ್ವಿ ಎಲ್ಲ. ಕೂತಾಗ ಎಲ್ಲ ಅಲ್ಲಿ ಸುಮಾರು ಒಂದ್ 3-4 ಜನ ನೋಡ್ಬಿಟ್ಟು ಬಂದ್ರು, ಫಿಸಿಕ್ ಮಾತ್ರ ನಿಮ್ದು ತುಂಬಾ ಚೆನ್ನಾಗಿದೆ ಅಂತ ಒಂದು ಅಪ್ರಿಸಿಯೇಷನ್. ಆತರ ಕೇಳಿದಾಗ ನಮ್ಗೆ ಒಂದಷ್ಟು ಜನದ ಮುಂದೆ ಒಂಥರ ಎಲ್ಲೋ ಹೈ ಫೀಲ್ ಆಗ್ತೀವಿ. ಸೊ ನಾವು ಪಟ್ಟಿದ್ದು ನಾವು ಕಷ್ಟಕ್ಕೆ ನಮ್ಮಲ್ಲಿ ಕಷ್ಟ ಅಂತ ಹೇಳಕ್ ನಮ್ಮ ಇದಕ್ಕೆ ಅದೆಲ್ಲೋ ಒಂದ್ ಕಡೆ ಇದೇ ರಿಸಲ್ಟ್ ನಮ್ಗೆ. ಇವಾಗಿನ ಟ್ರೆಂಡ್ ಏನಂದ್ರೆ ಲೀನ್ ಅಂಡ್ ಫಿಟ್. ಒಳಗಡೆಯಿಂದ ಎಲ್ಲ ನಂದು ರಕ್ತ ಎಲ್ಲ ಕ್ಲೀನ್ ಆಗಿರ್ಬೇಕು, ನನ್ ಲಿವರ್ ಸರಿಯಾಗಿ ಫಂಕ್ಷನ್ ಆಗ್ಬೇಕು, ನನ್ ಕಿಡ್ನಿ ಸರಿಯಾಗಿ ಫಂಕ್ಷನ್ ಆಗ್ಬೇಕು, ನನಗೇನು ಹಾರ್ಮೋನ್ ತೊಂದರೆ ಇರಬಾರದು, ಎಲ್ಲದಕ್ಕೂ ಮುಖ್ಯವಾಗಿ ಸೆಕ್ಸುವಲ್ ಫಂಕ್ಷನ್ ಕೂಡ ಸರಿ ಇರ್ಬೇಕು ಅಂತ. ಯಾರ್ಯಾರು ಈ ರೀತಿ ಶಾರ್ಟ್ ಕಟ್ ಗಳನ್ನ ಮಾಡ್ತಾರೆ ಅವರು ಸೆಕ್ಷುವಲ್ ಫಂಕ್ಷನ್ ತುಂಬಾ ಏರುಪೇರಾಗುತ್ತೆ. ಇನ್ನೊಂದೇನು ಅಂತಂದ್ರೆ ಇವಾಗ ಅದೇನೆ, ಇವಾಗ ಒಂದ್ ಬಟ್ಟೆ ಹಾಕಿದ್ರೆ ಒಂದು ಟಕ್ಕಿಂಗ್ ಮಾಡಿದ್ರೆ ಶರ್ಟ್ ನೀಟ್ ಆಗಿ ಕಾಣ್ಬೇಕು, ಹೊಟ್ಟೆ ಇಲ್ದಿರೋ ತರ ಕಾಣ್ಬೇಕಂತ ಎಲ್ಲ ಇತ್ತು. ಸೊ ಅದೇ ತರ ಇದೀನಿ ಇವಾಗ ಆಕ್ಚುಲಿ. ಸೊ ಒಳ್ಳೊಳ್ಳೆ ಅಪ್ರಿಸಿಯೇಷನ್ಸ್ ಎಲ್ಲ ಬರ್ತಾ ಇದೆ. ಸೊ ಫೈನಲಿ ನಮ್ಮ ಗುರು ನೀವು. ಸೊ ನಿಮ್ಮ ಮಾರ್ಗದರ್ಶನದಲ್ಲಿ ನೀವು ನನ್ನ ಸ್ಟೇಟಸ್ಗೆಲ್ಲ ಹಾಕಿದಾಗ ನಾನು ಅದನ್ನೇ ಹೇಳೋದು, ಕಾಮನ್ ಆಗಿ ರಿಪ್ಲೈ ಮಾಡ್ತಿರ್ತೀರಲ್ಲ, ಅವಾಗ ನಾನು ನಿಮ್ಗೆ ಅದನ್ನೇ ಹೇಳೋದು. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ನಮ್ಮ ಒಂದು ಏನೇ ನಮ್ಮ ಸ್ಯಾಕ್ರಿಫೈಸ್ ಏನೇ ಇದ್ರು ಕೂಡ ನಮ್ಗೆ ಕರೆಕ್ಟ್ ಆಗಿ ಪ್ರಾಪರ್, ಈಗ ನೀವು ಟ್ರೈನ್ ಇಂಜಿನ್ ಇದ್ದಂಗೆ, ನಾವು ಬೋಗಿಗಳಿದ್ದಂಗೆ, ಇಂಜಿನ್ ಕರೆಕ್ಟ್ ಆಗಿ ಹೇಳ್ಕೊಂಡು ಹೋದ್ರೆ ಬೋಗಿಗಳು ಹೊರಕ್ಕಾಗಲ್ಲ. ಸೊ ಹಾಗಾಗಿ ನೀವು ಪ್ರಾಪರ್ ನಿಮ್ಮ ಸಜೆಷನ್ಸ್ ಮತ್ತೆ ನಿಮ್ಮ ಕೋಚಿಂಗ್ ಅಲ್ಲಿ ಪ್ರಾಪರ್ ಆಗಿ ಇದ್ದಿದ್ರಿಂದ ನಾವ್ ಇಷ್ಟೆಲ್ಲ ಅಚೀವ್ ಮಾಡಕ್ ಸಾಧ್ಯ. ಅಷ್ಟೇ ಇಂಟ್ರೆಸ್ಟ್ ನಮ್ಗೆ ಇರ್ಬೇಕು ಮೈನ್ ಆಗಿ. ಈಗ ನೀವೆಲ್ಲೋ ಗೊತ್ತಿರ್ತೀರಾ, ನಿಮ್ಗೆ ನಾವು ಚೀಟ್ ಮಾಡಬಾರ್ದು. ನಾನು ಒಂದಿನ ಇದುವರೆಗೂ ಗ್ಯಾಸ್ಟ್ರಿಕ್ ಆಗ್ಲಿ ಅಥವಾ ಹೀಟ್ ಬಾಡಿ ನನಗೆ ಹೀಟ್ ಆಗ್ತಿದೆ, ಸೊ ಎಲ್ಲೋ ಒಂದ್ ಕಡೆ ಎಲ್ಲೋ ಪಿಂಪಲ್ ಬರ್ತಾ ಇದೆ, ಎಲ್ಲೋ ಸಿಕ್ಕಾಪಟ್ಟೆ ಕಣ್ಣೂರಿದೆ, ಆ ತರದೆಲ್ಲ ಏನು ಇದು ಹಾಗೆ ಇಲ್ಲ. ನಿಮ್ ಡಯಟ್ ಅಲ್ಲಿ ನಾನು ಹೇಳ್ತೀನಿ, ನಿಮ್ ಡಯಟ್ ನಮ್ಗೆ ಇದುವರೆಗೂ ಏನು ಆತರ ಆಗಿದೆ. ಯಾಕೆಂದ್ರೆ ನಿಮ್ಮ ಡಯಟ್ ಕನ್ಸಿಡರ್ ಮಾಡಿದಾಗ ನಾನು ಚೆಕ್ ಮಾಡಿದೀನಿ. ನಾನು ಇದೆಲ್ಲ ಮಾಡಿರೋದ್ರಿಂದ ನಾನು ನಿಮ್ ಡಯಟ್ ಕೊಟ್ಟ ತಕ್ಷಣ ನಾನು ಚೆಕ್ ಮಾಡಿದೆ, ಅದರಲ್ಲಿ ಫೈಬರ್ಸ್ ಇರುತ್ತೆ, ಪ್ರೋಟೀನ್ ಮತ್ತೆ ಎಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಬ್ಯಾಲೆನ್ಸ್ಡ್ ಮೀಲ್ ಅಲ್ಲಿ ನಮ್ಗೆ ಆತರದೆಲ್ಲ ಇದ್ದಾಗ, ಆಮೇಲೆ ಮೋರ್ ದನ್ ದಟ್ ಎಲ್ಲ ನಾವು ಹೆಲ್ತ್ ಗೆ ನಾವ್ ಎಷ್ಟೇ ಮಾಡಿದ್ರು ಕಡಿಮೆ. ಯಾಕಂದ್ರೆ ನಾವು ವರ್ಕ್ ಮಾಡಕ್ಕೆ ಮತ್ತೆ ನಮ್ ಎನರ್ಜಿ ಬೇಕಲ್ವಾ. ಸೊ ಎನರ್ಜಿ ಬರುವಂತ ಡಯಟ್ ನೀವು ಕೊಟ್ಟಿರೋದು. ಸೊ ಹಾಗಾಗಿ ನಾನು ಏನ್ ಹೇಳ್ತೀನಿ ಎಲ್ಲಾರ್ಗು ಅಂತಂದ್ರೆ, ಕರೆಕ್ಟ್ ಆಗಿ ಡಯಟ್ ಫಾಲೋ ಮಾಡಿ, ಕರೆಕ್ಟ್ ಆಗಿ ಎಕ್ಸರ್ಸೈಸ್ ಮಾಡಿ, ಕಂಫರ್ಟ್ ಝೋನ್ ಬಿಟ್ಟು ಬರ್ಬೇಕು. ಇದೆಲ್ಲ ನಿಮಗ್ ತುಂಬಾ ಯಂಗ್ ಏಜ್ ಅಲ್ಲೇ ಜಾಸ್ತಿ ಮೆಚುರಿಟಿ ಇದೆ, ಒಳ್ಳೆ ಬಿಸ್ನೆಸ್, ದೊಡ್ಡ ಬಿಸ್ನೆಸ್ ಮೇಂಟೈನ್ ಮಾಡ್ತಿದ್ದೀರಾ, ಅದಕ್ಕೆ ಇರ್ಬೇಕು. ತುಂಬಾ ಜನರನ್ನ ಮೀಟ್ ಆಗ್ತೀರಾ ಅದಕ್ಕೆ. ಬಟ್ ತುಂಬಾ ಜನರಿಗೆ ಈಗ ಒಂದ್ 35-40 ವರ್ಷ ಅಂದ್ರೆ ಅವ್ರು ಫಸ್ಟ್ ಹಾಸ್ಪಿಟ್ಲ್ಗೆ ಹೋಗಿ ಕೊಲೆಸ್ಟ್ರಾಲ್ ಆಫ್ ಆಗಿರುತ್ತೆ, ಅಥವಾ ಲಿವರ್ ಎನ್ಸೈಮ್ಸ್ ಜಾಸ್ತಿ ಆಗಿರುತ್ತೆ, ಏನೋ ಫ್ಯಾಟಿ ಲಿವರ್, ಯೂರಿಕ್ ಆಸಿಡ್ ಇದೆಲ್ಲ ಜಾಸ್ತಿ ಆಗಿರುತ್ತೆ. ಆಮೇಲೆ ಬುದ್ಧಿ ಬರೋದು. ಹುಡುಗಿಯರಾದ್ರೂ ಸ್ವಲ್ಪ ಒಂದ್ ಪೀರಿಯಡ್ ಸ್ವಲ್ಪ ಮಿಸ್ ಆದ್ರೂ ಸೀರಿಯಸ್ ಆಗ್ಬಿಡ್ತಾರೆ. ಬಟ್ ಹುಡುಗರು ಎಲ್ಲಿ ತನಕ ಇಲ್ಲಿ ಕುತ್ತಿಗೆಗೆ ಬರೋ ತನಕ ಸೀರಿಯಸ್ ಆಗಲ್ಲ. ಜಿಮ್ಗೆ ಬಂದಿರ್ತಾರೆ, ಜಿಮ್ ಮುಗಿಸ್ಕೊಂಡು ಹೋಗ್ತಿದ್ದಂಗೆನೆ ಎಲ್ಲೋ ಗೋಬಿ ಮಂಚೂರಿನೋ ಪಾನಿಪುರಿನೋ ತಿಂತ ನಿಂತಿರ್ತಾರೆ. ಅದ್ರಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಏನಿದೆ ಅಂತ ನೀವು ಕೂತ್ಕೊಂಡು ಡಿಸ್ಕಸ್ ಮಾಡ್ತಿರಲ್ಲ, ಅಂದ್ರೆ ಜನಗಳಿಗೆ ನೀವು ಅವೇರ್ನೆಸ್ ಹೇಳ್ತಿರಲ್ಲ, ನೀವು ಅಂದ್ರೆ ಟೀಚ್ ಮಾಡ್ತಿರಲ್ಲ. ಸೊ ಅದಕ್ಕೆ ನಮ್ಗೆ ನಿಮ್ಮ ಕೋಚಿಂಗ್ ತುಂಬಾ ಇಷ್ಟ. ಫಾರ್ ಎಕ್ಸಾಂಪಲ್ ನನಗೆ ಒಬ್ರು ಕೇಳಿದ್ರು, ಸೊ ಈ ತರ ಇಲ್ಲಿ ಪೈನ್ ಆಗ್ತಾ ಇದೆ, ಸಯಾಟಿಕ್ ನೋವ್ದು ನಿಮ್ದೊಂದು ವಿಡಿಯೋ ಮಾಡಿದ್ವಿ, ಅದನ್ನ ಶೇರ್ ಮಾಡಿದೆ ಅವರಿಗೆ. ಸರ್ ಇದನ್ನ ಫಾಲೋ ಮಾಡಿ ನೀವು. ಸೊ ಅವರು ಅರೌಂಡ್ 45 ಇಯರ್ಸ್. ಸರ್ ಇದನ್ನ ಫಾಲೋ ಮಾಡಿ, ನಿಮ್ಗೆ ಇದು ನೋಡಿ, ನಿಮ್ಗೆ ನೀವ್ ಹೇಳಿ, ಕಡಿಮೆ ಆದ್ರೆ ಹೇಳಿ, ಆಮೇಲೆ ಬೇಕಾದ್ರೆ ಡಾಕ್ಟರ್ ತೋರಿಸಿದ್ರೆ ನಾನು ಹೇಳ್ದೆ. ನಾನು ಹೋಗಿದ್ದೆ, ಅವ್ರೇನೋ ನರದ ಮೇಲೆ ನರ ಕುತ್ಕೊಂಡ್ಬಿಟ್ಟಿದೆ, ಅದೇನೋ ಮಾಡ್ಬೇಕು ಅಂತ ಅಂದ್ರು. ಇಲ್ಲ ಸರ್ ಇದನ್ನ ನೋಡಿ, ಈ ವಿಡಿಯೋ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅಂತ ನೋಡ್ಬಿಟ್ಟು ನೀವು ಇದನ್ನ ಮಾಡಿ, ಇದು ನಮ್ ಕೋಚ್ ಅಂತಾನೆ ಹೇಳ್ಬಿಟ್ಟು ನಾನು ಶೇರ್ ಮಾಡಿದ್ದೇನೆ ಸ್ಯಾಟಿಂಗ್. ಹೌದು ಸರ್ ಹೇಗಿದೆ ಈಗ ಪೇನ್ ಪರವಾಗಿಲ್ಲ, ಒಂದ್ ಸ್ವಲ್ಪನೂ ಇಲ್ಲ ಇವಾಗ, ಸಖತ್ತು ರಿಲೀಫ್ ಆಗಿದೆಪ್ಪ, ಕೆಲಸ ಮಾಡಿದ್ರಿ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀನಿ. ನಿಮ್ ಟೈಮ್ ಕೊಟ್ಟು ಎಲ್ಲ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ ಸ್ಟುಡಿಯೋ ನಿಮಗೂ ಕೂಡ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಕೆಳಗೆ ಹೌ ಟು ಜಾಯ್ನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ ನಿಮ್ಮ ಆ ವಿಡಿಯೋ ನೋಡಿ, ಆ ವಿಡಿಯೋದಲ್ಲಿ ಕೇಳಿರುವಂತಹ ಒಂದು 7 ರಿಂದ 8 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಮ್ಮ ಪ್ರೋಗ್ರಾಮ್ಗೆ ನಿಮಗೆ ಜಾಯ್ನ್ ಮಾಡಿಸ್ಕೊತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.